ಬೆಳಗಾವಿಯಲ್ಲಿ ರಾತ್ರೋರಾತ್ರಿ ಗುಂಡಿನ ಸದ್ದು ಕೇಳಿಸಿದೆ. ವಕೀಲೆಯ ಮನೆ ಮೇಲೆ ಗುಂಡಿನ ಮಳೆ ಸುರಿಸಲಾಗಿದೆ. ಆ ಮಧ್ಯರಾತ್ರಿ ಬೆಳಗಾವಿ ನಗರದಲ್ಲಿ ಆಗಿದ್ದೇನು ತೋರಿಸ್ತೀವಿ ನೋಡಿ. ಫೈರ್ ಮಾಡಿದ್ದಾರೆ ಸರ್. ಅದು ಆ ಟೈಮ್ ಆಕ್ಚುಲಿ ಅವರು ತಳಗಿದಾರಂದ್ರೆ ಅವ್ರಿಗೆ ಇದು ಆಗ್ತಿತ್ತು. ಮತ್ತೆ ಡಮ್ ಢಮಾರ್ ಕುಂದಾನಗರಿ ಬೆಳಗಾವಿಯಲ್ಲಿ ತಡರಾತ್ರಿ ಗುಂಡಿನ ಸದ್ದು ಮೊಳಗಿದೆ. ಗುಂಡಿನ ದಾಳಿಗೆ ಇಡೀ ಬೆಳಗಾವಿ ನಗರವೇ ಬೆಚ್ಚಿ ಬಿದ್ದಿದೆ. ರಾತ್ರೋರಾತ್ರಿ ವಕೀಲೆಯ ಮನೆ ಮೇಲೆ ಗುಂಡಿನ ದಾಳಿ. ರಿಯಲ್ ಎಸ್ಟೇಟ್ ದಂಧೆಕೋರರಿಂದ ನಡೀತಾ ಕೃತ್ಯ. ಹೀಗೆ ಭಯಭೀತರಾಗಿ ನಿಂತಿರುವ ಇವರು ಪೂಜಾ ಕಾಕತ್ಕರ್. ಬೆಳಗಾವಿ ನಗರದ ಮುಂಡೋಳಿ ರಸ್ತೆಯಲ್ಲಿ ಇರುವ ಭವಾನಿ ನಗರದ ನಿವಾಸಿ. ಬೆಳಗಾವಿ ಕೋರ್ಟ್ನಲ್ಲಿ ಕಳೆದ 18 ವರ್ಷಗಳಿಂದ ವಕೀಲೆಯಾಗಿ ಕೆಲಸ ಮಾಡ್ತಾ ಇರುವ ಪೂಜಾ ಕೆಲ ಹೈ ಪ್ರೊಫೈಲ್ ಕೇಸ್ಗಳನ್ನ ವಾದ ಮಾಡ್ತಿದ್ದಾರೆ. ಆದರೆ ಕಳೆದ ರಾತ್ರಿ 2 ಗಂಟೆ ಹೊತ್ತಲ್ಲಿ ಪೂಜಾರ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮೊದಲ ಮಹಡಿಯಲ್ಲಿ ಓದ್ತಾ ಇದ್ದ ಮಗಳು ಜಸ್ಟ್ ಮಿಸ್ ಆಗಿದ್ದಾಳೆ ಅಂತ ವಕೀಲೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಅದು ಅರೌಂಡ್ 2:30 ಒಳಗೆ ಅವ್ರು ಏನಾಗಿತ್ತು, ಒಂದು ಪಪ್ಪಿ ಇದೆ ಡಾಗ್ಗೆ ಸ್ವಲ್ಪ ಕಟ್ಟವಾಗಿ ತೆಳಗೆ ಬಂದನಂತ ಅವ್ರ ತಲೆ ಒಳಗೆ ಆ ಟೈಮ್ ಆಗಿದೆ ಸರ್. ಆ್ಯಕ್ಚುಲಿ ಆ ಟೈಮ್ ತೆಳಗೆ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಫೈರ್ ಮಾಡಿದ್ದಾರೆ ಸರ್. ಅದು ಆ ಟೈಮ್ ಆ್ಯಕ್ಚುಲಿ ಅವರು ತಳಗಿದಾರಂದ್ರೆ ಅವ್ರಿಗೆ ಇದು ಆಗ್ತಿತ್ತು. ಮತ್ತೆ ಈ ಹುಡುಗಿಗೆ ನಮ್ಮ ಡಾಕ್ಟರ್ಗೆ. ಪೂಜಾ ಕಾಕತ್ಕರ್ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲ ಕೇಸ್ಗಳನ್ನ ವಾದ ಮಾಡ್ತಿದ್ದಾರೆ. ಹಾಗಾಗಿನೇ ವಕೀಲೆಯನ್ನ ಟಾರ್ಗೆಟ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಸ್ಥಳಕ್ಕೆ ಸೂಕೋ ಟೀಮ್ ಬಂದು ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿದೆ. ಇನ್ನು ಫೈರ್ ಮಾಡಲಾಗಿರುವ ಗ್ಲಾಸ್ ಅನ್ನ FSLಗೆ ರವಾನಿಸಲಾಗಿದೆ. ಈಗಾಗಲೇ ಗ್ರಾಮೀಣ ಪೊಲೀಸರು ತನಿಖೆ ಆರಂಭಿಸಿದ್ದು ಕುಟುಂಬಕ್ಕೆ ಭದ್ರತೆ ಕಲ್ಪಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸಸ್ ಬಿ ಐತಿ, ಒಂದು ಕೇಸಸ್ ನಡೆದೈತಿ. ಅದು ಯಾರು ನೋಡಬೇಕು, ಯಾರಿದೆ ಇನ್ವೆಸ್ಟಿಗೇಷನ್ ನೋಡ್ತಾರೆ. ಪ್ರೊಫೆಷನಲ್ ವೈಸ್ ದುಶ್ಮನ್ ಅಂತ ಇಲ್ಲ, ಮತ್ತು ಕೇಸಸ್ ಪರ್ಸನಲ್ ಕೇಸಸ್ ಬಿ ಐತಿ, ಅಂತರ ಒಳಗೆ ಇರ್ಬೋದು, ನೋಡಬೇಕು. ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ್ಯಾರು, ದುಷ್ಕರ್ಮಿಗಳಿಗೆ ಗನ್ ಎಲ್ಲಿ ಸಿಕ್ತು ಅನ್ನೋದು ಆದಷ್ಟು ಬೇಗ ಪತ್ತೆ ಹಚ್ಚಬೇಕಿದೆ. ಸಹದೇವ ಮಾನೆ, TV9 ಬೆಳಗಾವಿ.